ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕುವೆಂಪು ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ ದಿನಾಂಕ 27ನೇ ಡಿಸೆಂಬರ್ 2025ರಂದು ರಾಷ್ಟ್ರಕವಿ ಕುವೆಂಪು ಅವರ 121ನೆಯ ಜನ್ಮ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕುವೆಂಪು ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರ ಇರುವ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜೈ ಸುರೇಶ್ ಮಾಲಿಕ್, ಹಜರತ್ ಬಾಬುಷಾ ಸಾಹೇಬ್ ದಾದಾಪೀರ್ ಗೋಟೂರ್ ಹಾಗೂ ಪೂಜ್ಯ ಶ್ರೀ ಗುರು ರಾಜೇಂದ್ರ ಶಿವಯೋಗಿಗಳು, ಮಹಾಲಕ್ಷ್ಮಿ ಶಕ್ತಿಪೀಠ, ಸುಕ್ಷೇತ್ರ ನದಿಸಿನ್ನೂರ್ ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸಹಾರ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ MA ಸಿದ್ದಕ್ಕಿ ವಹಿಸಿದ್ದರು. ಭಾಷಣಕಾರರಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಮಾಜಿ ಸದಸ್ಯರಾದ ಸುರೇಶ್ ಬಡಗೇರ್ ಆಗಮಿಸಿದ್ದರು. ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ ಹಾಗೂ ಕಾಂಗ್ರೆಸ್ನ ಯುವ ಮುಖಂಡರಾದ ಸಂತೋಷ್ ಬಿಲ್ಗುಂದಿ ಆಗಮಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಕಾಂಗ್ರೆಸ್ನ ಯುವ ಮುಖಂಡರಾದ ರಾಜೀವ್ ಜಾನೆ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ವೀರನಾಯಕ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಧೂಳಪ್ಪ ದೊಡ್ಡಮನಿ, ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಭಾಗೀಯ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಕಟ್ಟಿಮನಿ, ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದ ಅಭಿಷೇಕ್ ಬಾಲಾಜಿ, ಕಾಂಗ್ರೆಸ್ನ ಯುವ ಮುಖಂಡರಾದ ಗಿರೀಶ್ ಬೋರೆ, ಕಲಬುರಗಿ ತಾಲೂಕಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ಜಯಭೀಮ್ ಹುಡುಗಿ, ಸನ್ರೈಸ್ ಆಸ್ಪತ್ರೆ ಕಲಬುರಗಿಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ರಾಜ್ಕುಮಾರ್ ಆರ್, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಕಲಬುರಗಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಾಕ್ಟರ್ ಅಣ್ಣಪ್ಪ SG ನಾಯಕ್ ಹಾಗೂ ಕಲಬುರಗಿಯ ನ್ಯಾಯವಾದಿಗಳಾದ ಶ್ರೀನಿವಾಸ ವಿಶ್ವಕರ್ಮ ಆಗಮಿಸಿದ್ದರು. ಇದೇ ವೇಳೆ ಸಾಹಿತ್ಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಸಂಗೀತಾ M ಹಿರೇಮಠ್, ಮಂಗಳಾ V ಕಪರೆ, ಅನಿತಾ ಬಡಿಗೇರ್, ಅಂಬುಜಾ MD, AK ರಾಮೇಶ್ವರ್, SS ಪಾಟೀಲ್, ಅಮೃತ್ D ದೊಡ್ಡಮನಿ, ಟಿವಿ ಮಾಧ್ಯಮ ಕ್ಷೇತ್ರಕ್ಕಾಗಿ ಪುರುಷೋತ್ತಮ್ ಕುಲಕರ್ಣಿ ಇವರಿಗೆ ರಾಷ್ಟ್ರಕವಿ ಕುವೆಂಪು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಸತೀಶ್ ಫರ್ತಾಬಾದ್, ಯುವ ಘಟಕದ ಅಧ್ಯಕ್ಷರಾದ ಅಕ್ಷಯ್, ನಗರ ಅಧ್ಯಕ್ಷರಾದ ಗುಡ್ಡು ಸಿಂಗ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಿಜವಾಗಿ ಕೂಡ ಬಹಳ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಈ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ರಾಜ್ಯಕ್ಕಾಗಿ, ಸಮಾಜಕ್ಕಾಗಿ ಕೆಲವೊಂದೇ ಜನ ತಮ್ಮದೇ ಆದಂತಹ ರೀತಿಯಲ್ಲಿ ಅನೇಕ ವಿಷಯಗಳನ್ನ ಸಾಹಿತ್ಯದ ಮೂಲಕ, ನಾಟಕದ ಮೂಲಕ, ಕವಿತೆಯ ಮೂಲಕ ಸಾಧನೆ ಮಾಡತಕ್ಕಂಥ ಮತ್ತು ರಾಷ್ಟ್ರಕವಿ ಕುವೆಂಪು ಅಂತ ಹೇಳಿ ಹೆಸರು ಬರಬೇಕಾದ್ರೆ ಸುಮ್ಮನೆ ಬರೋದು. ನಮ್ಮ ರಾಷ್ಟ್ರದ ಹೆಸರು ನಮ್ಮ ತೀರ್ಥಹಳ್ಳಿ ಕುಪ್ಪಳ್ಳಿ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ, ನಾನು ಅವ್ರ ಮನೆಗೆ ಹೋಗಿದ್ದೆ. ನಾನು 2004 ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಅವರು ತೀರ್ಥಹಳ್ಳಿಯಲ್ಲಿ ವಿಂಗನ ವೆಂಕಟೇಶ್ ಅಂತಿದ್ರು, ಕಡೆಗೆ ಗೊತ್ತದ ವೆಂಕಟೇಶ್ವರ ನಮ್ಮ ಆತ್ಮೀಯ ಮಿತ್ರರು. ನಾನು ಸೇಬಿ ಪಾಟೀಲ್ ಹೋಬಳಿಯವರು, ಅವರ ಮನೆಯಲ್ಲಿ ಅವರ ಕೊನೆಗೆ ಊರು ಕೊನೆಯಲ್ಲಿ ಅವರ ಸಮಾಧಿ ಅದು ಇದು ಆ ಕಟ್ಟಡ ಆಗಿದೆ. ಈಗ ಒಳ್ಳೆ ಸ್ಮಾರಕ ಆಗಿರಪ್ಪ ಅಂದ್ರೆ ಹೊರಹೊಮ್ಮಿದೆ. ನಾನು 8 ವರ್ಷ 1994 ಸೇರ್ಕೊಂಡ ನಂತರ ಒಂದು 7 ವರ್ಷ ಬಿಟ್ಟು ಹೋಗಿದ್ದೆ. ಅವ್ರ ಮನೆಗೂ ಕೂಡ ಹೋಗಿದ್ದೆ.
ಆ ತೀರ್ಥಹಳ್ಳಿಯಲ್ಲಿ ಕೂಡ ನಾವು ಕ್ಯಾಂಪ್ ಮಾಡಿ ಹುಬ್ಬಳ್ಳಿಗೆ ಹೋಗಿ ಸಾಯಂಕಾಲ 1 ಗಂಟೆ ಆ ಗ್ರಾಮದಲ್ಲಿ ಇದ್ದೆವು. ಬಹಳ ಒಳ್ಳೆಯ ಕನ್ನಡ ನಾಡು ಕಂಡಿರ್ತಕ್ಕಂಥ ಅಪ್ರತಿಮ ಪ್ರತಿಭೆ, ಭಾಷೆ, ನೆಲ, ಜಲ ಮತ್ತು ಸರ್ವೋದಯದ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಕನ್ನಡದ ಅಪ್ಪಟ ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಇನ್ನೊಂದು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತೀವಲ್ಲ, ಅವರು ಹೋದ್ರು ಕೂಡ ಇದ್ದಂಗೆ, ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಂಗೆ. ಒಂದು ಜೀವನದಲ್ಲಿ ಒಳ್ಳೆ ಒಂದು ಸಾಧನೆ, ಒಳ್ಳೆ ಒಂದು ಕೆಲಸ, ಸಮಾಜಕ್ಕೆ ಒಳ್ಳೆಯದು, ಎಲ್ಲ ಒಂದು ಈಗ ನಮ್ಮ ಜಿಲ್ಲೆ ಎಲ್ಲದಕ್ಕೂ ಒಂದು ಒಳ್ಳೇದು ಮಾಡಿದ್ರೆ ಮಾತ್ರ ಇಂಥ ಒಂದು ಜನ್ಮ ದಿನಾಚರಣೆ ಹಾಗೂ ನಮ್ಮನ್ನ ಬಿಟ್ಟು ಅಗಲಿದ್ರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಂಗೆ ಒಂದು ಜನ್ಮ ದಿನಾಚರಣೆ ನಾವೆಲ್ಲರೂ ಸೇರಿ ಆಚರಿಸ್ತೀವಲ್ಲ, ಅದಕ್ಕೆ ಬಹಳ ಒಂದು ಖುಷಿ ಆಗ್ತದ. ಅದಕ್ಕೀಗ ತಾವೆಲ್ಲರೂ ಇಂಥ ಒಂದು ಕಾರ್ಯಕ್ರಮ ತಾವೆಲ್ಲರೂ ಬಂದಿರಿ, ಒಳ್ಳೆ ಒಂದು ಕಾರ್ಯಕ್ರಮ ಯಶಸ್ವಿ ತಾವೆಲ್ಲರೂ ಮಾಡಿಕೊಟ್ಟಿರಿ. ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಒಂದು ಅವರ ಸವಿಸ್ತರವಾಗಿ ಒಂದು ಅವರ ಬಗ್ಗೆ, ಅವರ ಜೀವನ ಹಾಗೂ ಸವಿಸ್ತರವಾಗಿ ಹೇಳ್ಬೇಕು, ಬಹಳ ದೊಡ್ಡ ಉದ್ದಕ್ಕದ. ಅದಕ್ಕೆ ಇವತ್ತು ಸುರೇಶ್ ಬಡಿಗೇರ್ ಸರ್ ಇದ್ದಾರೆ, ಅವರು ಸವಿಸ್ತರವಾಗಿ ಹೇಳ್ತಾರೆ. ಇವತ್ತು ಇನ್ನ ಅವರು ಭಾಷಣಕಾರಾಗಿ ಬಂದಿದ್ದಾರೆ, ಅದಕ್ಕೆ ಅವ್ರು ಸವಿಸ್ತರವಾಗಿ ಹೇಳ್ತಾರೆ. ರಾಷ್ಟ್ರಕವಿ ಕುವೆಂಪುರವರ ಜೀವನದಲ್ಲಿ ಏನ್ ನಡ್ಕೊಂಡು ಬಂದಿದ್ದಾರೆ, ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಈ ಕಾರ್ಯಕ್ರಮ ಮಾಡಿದ್ರೆ ಒಂದು ಸಾರ್ಥಕ ಅಂತ ನಾನು ಹೇಳಿ, ಇವತ್ತು ಸಚಿನ್ ಪಟ್ ಅವರಂತರ ಬಹಳ ಕಡಿಮೆ ಈಗಿನ ಜನ್ಮಾನದಲ್ಲಿ ಅಂತ ವ್ಯಕ್ತಿಗೆ ನಾವೆಲ್ಲರೂ ಬಹಳ ಒಂದು ಸಹಕಾರ ಕೊಡ್ಬೇಕು. ನಾವು ಸಹಕಾರ ಕೊಟ್ಟರೆ ತಾನೇ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಸಮಾಜದಲ್ಲಿ ಒಳ್ಳೆ ಒಂದು ಸಂದೇಶ ಕೊಡಲಿಕ್ಕೆ ಸಾಧ್ಯ ಅಲ್ಲ. ಹೆಚ್ಚು ಜನ ದೇಹ ತ್ಯಾಗ ಮಾಡಿದ್ದಾರೆ, ಅವ್ರು ನೆನೆಸ್ಕೊಳ್ತಕ್ಕಂಥ ದಿನ ಇದು. ಆರೋಗ್ಯಕ್ಕೆ ಹೆಚ್ಚು ಜನ ಇದ್ರು, ಮತ್ತೆ ಈಗ ಜನ ಸ್ವಲ್ಪ ಹಿಂತಿರಿಗೆಲ್ಲ ನೋಡೋದು. ನನ್ನ ಉದ್ದೇಶ ಇಷ್ಟೇ, ಅಲ್ಲಮಪ್ಪ ಪಾಟೀಲ್ 2 ಸರಿ ಕೂಡಿಸ್ತಾರೆ ಹುಲ್ಗೇಣ ಕೂಡಬೇಕಾಗಿತ್ತು. ರಾಜ್ಯೋತ್ಸವ ಬಂದಾಗ ಕಲಬುರಗಿ ಯಾಕೆ ಅನ್ಯಾಯ ಮಾಡ್ತಾರೆ ಕಾಂಗ್ರೆಸ್ ಅವರು? ರಾಜ್ಯೋತ್ಸವ ಬಂದಾಗ ಕಲಬುರಗಿಗೆ ರಾಜ್ಯೋತ್ಸವ ಪ್ರಶಸ್ತಿನೇ ಕೊಡೋದು. ಇದು ಖಂಡನೆ. ಈ ಬಾರಿ ಕಂಡೋಡಿಸ್ತಕ್ಕಂಥ ತಂತ್ರ ಮಾಡಿದ್ದಾರೆ, ಒಬ್ಬರಿಗೆ ಯಾರೇ ಕೊಟ್ಟಿದ್ದಾರೆ. ಆ ಮನುಷ್ಯ ಕಲಬುರಗಿದವರೇ ಅಲ್ಲ, ಎಸ್ ಎಲ್ ಪಾಟೀಲ್ ಸರ್ ಬೆಳಗಾವಿದವರು. ನಮ್ಮ ಭಾಗದ ಸಾಹಿತಿಗಳು AK ರಾಮೇಶ್ವರ್ ಅಂತವ್ರು, ಎಸ್ ಎಲ್ ಪಾಟೀಲ್ ಅಂತವ್ರು ಇಲ್ಲೇ ಕೊಡ್ಬೇಕು. ಈ ರಾಜಕಾರಣಿಗಳಿಗೆ ಯಾರು ಕಣ್ಣಿಗೆ ಬೀಳಲ್ಲ. ಅರೇ ಆ ಮನುಷ್ಯ ಕಲಬುರಗಿ ಹುಡುಗರು ಸಿಗಲ್ಲ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಪೇಪರ್ದವ್ರು ರಾತ್ರಿ 10 ಗಂಟೆ ನಂಗೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರು ಹೇಳಿ ಅಂತೇಳಿ ನನ್ನ ಪ್ರಾಧಿಕಾರ ಬರಲ್ಲ. ಆಗ್ತಕ್ಕಂಥ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಕನ್ನಡಕ್ಕೆ ಕುಂತು ಬಂದಾಗ ನಿಮ್ಮ ಎದೆ ಮೇಲಿನ ಅಂಗಿ ಹಿಡಿದು ಕೇಳ್ತಕ್ಕಂಥ ಶಕ್ತಿ ಸಚಿನ್ ಪ್ರತಾಪ ಮತ್ತು ಕನ್ನಡ ಸಂಘಟನೆ ಇದೆ. ಅದೇ ಸುಮ್ಮನೆ ರಾಜ್ಯೋತ್ಸವ ಮಾಡ್ತೀವಿ, ರಾಜ್ಯೋತ್ಸವ ಮಾಡೋದು. ಆದ್ರೆ ಸರ್ಕಾರ ಕನ್ನಡಕ್ಕೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ. ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಕನ್ನಡ ಭವನದಲ್ಲಿ ಇವತ್ತು ನಾವು ರಾಷ್ಟ್ರೀಯ ಕವಿ ಕುವೆಂಪು ಅವರ 121ನೆಯ ಜಯಂತಿಯನ್ನು ಇವತ್ತು ನಾವು ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದ್ದೇವೆ. ನಾವು ಪ್ರತಿ ವರ್ಷ 2004ರಿಂದ ನಾವು ಇವತ್ತು 2014ರಿಂದ ನಾನು ಕರ್ನಾಟಕ ರಾಜ್ಯೋತ್ಸವ ಮತ್ತು ರಾಷ್ಟ್ರೀಯ ಕವಿ ಕುವೆಂಪು ಅವರ ಜಯಂತಿಯನ್ನು ಪ್ರತಿ ವರ್ಷ ನಾನು ಮಾಡ್ಕೊತಾ ಬರ್ತೀನಿ. ಮತ್ತು ಇಲ್ಲಿನ ಸಾಹಿತಿಗಳಿಗೆ ನಾನು ಗುರುತಿಸಿ ಎಷ್ಟು ಬುಕ್ ಬರೆದಿರ್ಬೋದು, ಕಾದಂಬರಿಗಳು ಬರೆದಿರ್ಬೋದು, ಸುಮಾರು ಜನರಿಗೆ ಗುರುತಿಸಿ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಸುರೇಶ್ ಎಲ್ಲೆಲ್ಲಿ ಸಾಹಿತಿಗಳಿದ್ದಾರೆ ಆ ಇಲಾಖೆಯಲ್ಲಿ ಅಂಥ ಸಾಹಿತಿಗಳಿಗೆ ನಾವು ಗುರುತಿಸಿ ಮತ್ತು ಈಗಿನ ನಮ್ಮ ಭಾಗ್ಯ ಅಂದರೆ ನಾವು ಕುವೆಂಪು ಅವರಿಗೆ ಭೇಟಿಯಾದವರಿಗೆ ಇವತ್ತು ಈ ಸಲ ನಾವು ಸನ್ಮಾನ ಮಾಡಿದ್ದೇವೆ. ಇದು ಭಾಳ ಸಂತೋಷ ನಮಗೆ, ನಮ್ಮ ಸಂಘಟನೆಗೆ. ಮತ್ತು ನಾವು ಎಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು ಕೂಡಿ ಇವತ್ತು ನಾವೇನು ಕಾರ್ಯಕ್ರಮ ಮಾಡಿದ್ದೇವೆ, ಆ ಕಾರ್ಯಕ್ರಮದ ದಿವ್ಯ ಸಾಹಿತ್ಯ ನಿರ್ವಹಿಸಿರುವಂಥ ಜೈ ಸುರೇಶ್ ಮಾಲಿ ಸರ್ ಅವರು ಮತ್ತು ಗುರುರಾಜ ಸ್ವಾಮಿಗಳು ಮತ್ತು ಉದ್ಘಾಟಕರ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಮತ್ತು ಅಧ್ಯಕ್ಷತೆಯನ್ನು ನಮ್ಮ ನೀಲಕಂಠರಾವ್ ಮುಲ್ಗೆ ಸರ್ ಅವರು ಮತ್ತು ಮುಖ್ಯ ಭಾಷಣಾಗಿ ನಮ್ಮ ಸುರೇಶ್ ಬಡಿಗೇರ್ ಸರ್ ಅವರು ಮತ್ತು ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ನಮ್ಮ ರಾಜು ಜಾನಿ ಅವರು ಮತ್ತು ನಮ್ಮ ದುಳಪ್ಪ ದೊಡ್ಡಮನಿ ಅವರು ಮತ್ತು ನಮ್ಮ ವಿಜಯಕುಮಾರ್ ಕಟ್ಟಿಮನಿ ಅವರು, ಸುಮಾರು ಜನ ಇವತ್ತು ನಮ್ಮ ಜೈ ಭೀಮ್ ಹುಡುಗಿಯವರು ಸುಮಾರು ಜನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಯಾರ್ಯಾರಿಗೆ ಪ್ರಶಸ್ತಿ ಆಯ್ಕೆ ಮಾಡಿದೆವು ಅವರು ಬಂದು ಇವತ್ತು ನಮ್ಮ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ. ಇದು ಭಾಳ ಸಂತೋಷದ ಮಾತು. ಮತ್ತು ನಮ್ಮ ಕನ್ನಡದ ಅಭಿಮಾನಿಗಳು ಎಲ್ಲರೂ ಇವತ್ತು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅವರಿಗೆ ನಾನು ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ ಧನ್ಯವಾದ. ಮುಕ್ಕಾಗದ ಅನುಬಂಧ ಕುಟುಂಬೋತ್ಸವ 2025 ಕಾರ್ಯಕ್ರಮವು
ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಮಹೇಶ್ವರಿ ಭವನದಲ್ಲಿ ಜರುಗಿತು. ಮುಕ್ಕಾಗದ ಅನುಬಂಧ ಕುಟುಂಬೋತ್ಸವ 2025 ಕಾರ್ಯಕ್ರಮವು ರವಿವಾರ ದಿನಾಂಕ 28 ಡಿಸೆಂಬರ್ 2025 ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಬುದ್ಧವಿಹಾರ ಗೇಟ್ ಎದುರುಗಡೆ ಇರುವ ಮಾನಸ ಲೇಔಟ್ನಲ್ಲಿನ ಮಹೇಶ್ವರಿ ಭವನದಲ್ಲಿ ಜರುಗಿತು. ಬೆಳಿಗ್ಗೆ 9 ಗಂಟೆಯಿಂದ 10:30 ಪೂರ್ತಿ ಮುಕ್ಕಾ ಪರಿವಾರದ ವತಿಯಿಂದ ಫೋಟೋಶೂಟ್ ಕಾರ್ಯಕ್ರಮ ಜರುಗಿತು. 10:30 10:40 ಧೃತಿ ಹಂದ್ರಾಳ್ ಅವರು ಗಣೇಶನ ಪ್ರಾರ್ಥನಾ ನೃತ್ಯವನ್ನ ಸಲ್ಲಿಸಿದರು. 10:40 10:55 ಎಲ್ಲಾ ಸೊಸೆಯಂದಿರಿಂದ ಹನುಮಾನ್ ಚಾಲಿಸಾ ಪ್ರಾರ್ಥನೆ ಸಲ್ಲಿಸಲಾಯಿತು. ನಂತರ 10:55 11:05 ಪುರುಷೋತ್ತಮ್ ಐನಾಪುರ್ ಅವರಿಂದ ಪುಸ್ತಕವನ್ನ ಬಿಡುಗಡೆಗೊಳಿಸಲಾಯಿತು. 11:05 11:20 ರವೀಂದ್ರ ಮುಕ್ಕಾ ಅವರು ಪರಿವಾರದ ಪ್ರಾಮುಖ್ಯತೆಯ ಕುರಿತು ಮಾತನಾಡಿದರು. 11:20 12:20 ನಾರಾಯಣರಾವ್ ಮುಕ್ಕಾ, ಮಾಣಿಕ್ ಬಾಯಿ ಕೊಟ್ಟೂರ್, ರಮಾಬಾಯಿ ಬೆಜಗಂ, ಕೇಶರ್ಬಾಯಿ ಐನಾಪುರ್ ಇವರ ಪರಿಚಯವನ್ನು ರವೀಂದ್ರ ಮುಕ್ಕಾ ಅವರು ಮಾಡಿಕೊಟ್ಟರು. 12:20 12:30 ಮುಕ್ಕಾ ಮಹಿಳೆಯರಿಂದ ಕ್ಲಾಪಿಂಗ್ ಯೋಗ ಮಾಡಿಸಲಾಯಿತು. 12:30 1:30 ವಿನಾಯಕ್ ಮುಕ್ಕಾ ಅವರು ಯಶೋದಾಬಾಯಿ ದೊಂತ, ಸುಶೀಲಾಬಾಯಿ ಬೆಜಗಂ, ಸುಮಿತ್ರಾಬಾಯಿ ಕೋರಾ, ಮಹಾದೇವ್ ಮುಕ್ಕಾ, ಶಾಂತಾಬಾಯಿ ಬೆಜಗಂ ಇವರ ಬಗ್ಗೆ ಪರಿಚಯ ಮಾಡಿಕೊಟ್ಟರು. 1:30 1:45 70ಕ್ಕಿಂತಲೂ ಅಧಿಕ ಪರಿವಾರದ ಸದಸ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಸುಷ್ಮಾ ಮುಕ್ಕಾ ಮತ್ತು ಅಶ್ವಿನಿ ಮುಕ್ಕಾ ಇವರ ನೇತೃತ್ವದಲ್ಲಿ ಮ್ಯೂಸಿಕಲ್ ಚೇರ್ಸ್ ಆಟ ಆಡಿಸಲಾಯಿತು. ನಂತರ ಪುಷ್ಪಾ ಮತ್ತು ಸಂಗಮ್ನಾಥ್ ಮುಕ್ಕಾ ಇವರಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಸಾಯಂಕಾಲ 4 ಗಂಟೆಯಿಂದ 5:30 ವಿಜಯಶ್ರೀ ಮುಕ್ಕಾ ಮತ್ತು ಸ್ನೇಹಾಲ್ ಮುಕ್ಕಾ ಇವರಿಂದ ಕ್ಲಾಸಿಕ್ 10, ನಂತರ ವಿಜಯಲಕ್ಷ್ಮಿ ಮತ್ತು ವಿನಾಯಕ್ ಮುಕ್ಕಾ ಇವರಿಂದ 10 ಬಹುಮಾನಗಳ ವಿತರಣೆ, ಪಲ್ಲವಿ ಮುಕ್ಕಾ ಮತ್ತು ರಂಜಿತಾ ಮುಕ್ಕಾ ಇವರಿಂದ ಕಪಲ್ ಗೇಮ್ಸ್, ಗೌರಿ ಮತ್ತು ರವೀಂದ್ರ ಮುಕ್ಕಾ ಇವರಿಂದ ಬಹುಮಾನಗಳ ವಿತರಣೆ, ನಿವೇದಿತಾ ಮುಕ್ಕಾ ಮತ್ತು ವಿಜಯಾನಂದ್ ಮುಕ್ಕಾ ಇವರಿಂದ ಕಿಡ್ಸ್ ಗೇಮ್ ಹಾಗೂ ಮೀರಾ ಮತ್ತು ರಮೇಶ್ ಮುಕ್ಕಾ ಇವರಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಸಂಜೆ 6:30 7 ಗಂಟೆಯವರೆಗೆ ಅಶ್ವಿನಿ ಮುಕ್ಕಾ ಮತ್ತು ಸ್ನೇಹಾಲ್ ಮುಕ್ಕಾ ಇವರಿಂದ ಹಾಡುಗಳ ಆಟವನ್ನ ಆಡಿಸಲಾಯಿತು. ನಂತರ ವಿಜಯಲಕ್ಷ್ಮಿ, ವಿನಾಯಕ್ ಮುಕ್ಕಾ ಇವರಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಸಂಜೆ 7 ಗಂಟೆಯಿಂದ 8 ಗಂಟೆಯವರೆಗೆ ರವೀಂದ್ರ ಮುಕ್ಕಾ ಇವರಿಂದ ಹೌಸಿ, ಸುರೇಖಾ ಎ ಮುಕ್ಕಾ ಇವರಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಸ್ಟೇಜ್ ವಾಲಂಟಿಯರ್ಸ್ ಆಗಿ ಭವಾನಿ, ಸಾನ್ವಿ ಮತ್ತು ನಿರುಪಮಾ ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುರೇಖಾ ಅರವಿಂದ್ ಮುಕ್ಕಾ, ಪುಷ್ಪಾ ಸಂಗಮನಾಥ್ ಮುಕ್ಕಾ, ಗೌರಿ ರವೀಂದ್ರ ಮುಕ್ಕಾ, ವಿಜಯಲಕ್ಷ್ಮಿ ವಿನಾಯಕ್ ಮುಕ್ಕಾ, ಮೀರಾ ರಮೇಶ್ ಮುಕ್ಕಾ, ವೈಶಾಲಿ ಜಗದೀಶ್ ಮುಕ್ಕಾ ಸೇರಿದಂತೆ ಮುಕ್ಕಾ ಪರಿವಾರದ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಮ್ಮ ಮುಕ್ಕಾ ಪರಿವಾರ ಗುಲ್ಬರ್ಗಕ್ಕೆ ಬಂದು ಸುಮಾರು 150 ವರ್ಷ ಆಗ್ತಾ ಇದೆ. ಆ ದಿನನಿತ್ಯದ ಜಂಜಾಟದಲ್ಲಿ ನಾವು ಏನೇನೋ ವ್ಯವಹಾರ ಮಾಡ್ಕೊತ, ಏನೇನೋ ಉದ್ಯೋಗ ಮಾಡ್ಕೊತ, ಆ ನಮ್ಮ ಇಬ್ಬರು ಅಜ್ಜಂದಿರು ಅಂದರೆ ಸಂಗಯ್ಯ ಮುಕ್ಕ ಮತ್ತು ವೀರಯ್ಯ ಮುಕ್ಕ ಚಿಟುಕುಪ್ಪದಿಂದ ಗುಲ್ಬರ್ಗಕ್ಕೆ ಬಂದು ಇಲ್ಲಿ ವ್ಯವಹಾರ ಶುರು ಮಾಡಿ ಅವರ ಒಂದು ನಿಯತ್ತಿನ ವ್ಯವಹಾರದ ಜೊತೆಗೆ ತಮ್ಮ ಸಂಸಾರವನ್ನು ಬೆಳೆಸಿದರು. ಹಾಗೆ ನಮ್ಮ ಪರಿವಾರ ಇವತ್ತು ದಿವಸ 150 ವರ್ಷ ಆದಮೇಲೆ ನಾವು ಲೆಕ್ಕ ಹಾಕಿದರೆ ಒಂದು 500ಕ್ಕಿಂತ ಜಾಸ್ತಿ ಜನ ಆಗಿದ್ದೀವಿ. 7 ಜನ್ರೇಷನ್ ಅವರೆಲ್ಲ ಸೇರಿದ್ದೀವಿ. ಈಗ ಗುಲ್ಬರ್ಗದಲ್ಲಿ ಮುಕ್ಕಾ ಪರಿವಾರದ ಮುಕ್ಕಾಗದ ಅನುಬಂಧ ಒಂದು ಟೈಟಲ್ ಇಟ್ಕೊಂಡು ಇವತ್ತು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಷ್ಟೋ ಜನರಿಗೆ ನಾವು 40-50 ವರ್ಷದಿಂದ ನೋಡೇ ಇರಲಿಲ್ಲ, ಅವರೆಲ್ಲರೂ ಇವತ್ತು ಸೇರಿದ್ದಾರೆ. ಇವರು ಇದ್ದಾರಂತ ಗೊತ್ತು, ಅವ್ರ ಮುಖನೂ ನೋಡಿಲ್ಲ, ಅವ್ರ ವ್ಯವಹಾರನೂ ನೋಡಿಲ್ಲ, ಏನೂ ನೋಡಿಲ್ಲ. ನಾವು ಇವತ್ತಿನ ದಿವಸ ನಮ್ಮ ಅಣ್ಣ ಸಂಗಣ್ಣ ಮುಕ್ಕ ಅಂದರೆ ನಮ್ಮ ದೊಡ್ಡಪ್ಪವ್ರ ಮಗ, ನಮ್ಮ ತಮ್ಮ ವಿನಾಯಕ್ ಮುಕ್ಕ, ಮಾದೇವ್ ಮುಕ್ಕ ಅವ್ರ ಮಗ, ಇವರೆಲ್ಲರೂ ಸೇರಿ ಎಲ್ಲರನ್ನು ಒಗ್ಗೂಡಿಸಿ ಈ ದಿವಸ ಗುಲ್ಬರ್ಗದಲ್ಲಿ ನಾವು ಏನೇನೋ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀವಿ. ಯಾರ ಜೊತೆಗೂ ನಾವು ಹಿಂಗೆ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಆದರೆ ನಾವು ನಮ್ಮ ಪರಿವಾರ ಜೊತೆಗೆ ದೂರ ಆಗ್ತಿದ್ವಿ ಅಂತ ನಮ್ಗೆ ಅನಿಸಿ ಇವತ್ತಿನ ದಿವಸ ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆ ತನಕ ಈ ಮಹೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಾವು ಇರ್ತೀವಿ. ನಾನು ವಿನಾಯಕ್ ಮಹಾದೇವ್ ಮುಕ್ಕ. ನನಗೆ ಭಾಳ ವರ್ಷದಿಂದ ಈ ಒಂದು ಮುಕ್ಕ ಪರಿವಾರ ಒಂದು ಗೆಟ್ ಟುಗೆದರ್ ಮಾಡಬೇಕಂತ ಭಾಳ ಕಾಯಿಸಿತ್ತದು. ಹೀಗಾಗಿ ಈಗ ಅದು ಇದು ಆಗಿಬಿಟ್ಟಿದೆ. ಅಂದರೆ ಒಂದು ಕಾರ್ಯಫಲ ಬಂದಿದೆ. ಎಲ್ಲ ನಮ್ಮ ಕುಟುಂಬದವ್ರು ಒಟ್ಟು ಟೋಟಲ್ 500+ ಮೆಂಬರ್ಸ್ ಇದೆ. ನಾವು ಅದಾಗ 300+ ಮೆಂಬರ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದಾರೆ ಇಲ್ಲಿ. ಇದು ದೊಡ್ಡ ನನಗೆ ಭಾಳ ಆನಂದ ಆಗಿದೆ. ಇದು
ಎಲ್ಲ ಸುಮಾರು ದೇಶ US ಬಂದಿದ್ದಾರೆ, UAE ಬಂದಿದ್ದಾರೆ, ಹೈದರಾಬಾದ, ವಿಜಯವಾಡ, ಬೆಂಗಳೂರು ಸುಮಾರು ಕಡೆಯಿಂದ ಬಂದಿದ್ದಾರೆ. ನನಗೆ ಭಾಳ ತುಂಬ ಹೆಮ್ಮೆಯಾಗಿ ಖುಷಿ ಆಗ್ತಾಯಿದೆ. ಎಲ್ಲ ಪರಿವಾರ ನಮ್ಮದು ಟೋಟಲ್ ನಮ್ಮ ಅಣ್ಣ ಹೇಳಿದ್ರಲ್ಲೀಗ 9 ಪರಿವಾರದವರು ಎಲ್ಲ ಕೂಡಿದ್ದಾರೆ. ಸುಮಾರು ಒಂದು 350 ಜನ ನಾವು ಇಲ್ಲಿ ಕಲಿತಾ ಇದ್ದೇವೆ. ಅದು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ. ನಾವು ಎಲ್ಲ ಮುಟ್ಕಾ ಪರಿವಾರದ ಒಂದು ಖುಷಿ ಸಂಭ್ರಮ ಇದು ಮುಖವಾಗದ ಅನುಭವ ಅಂತ ಹೇಳಿ ಕುಟುಂಬೋತ್ಸವ ನಮ್ಮದು ಮುಖಾಪರಿ ಕುಟುಂಬೋತ್ಸವ ಅಂತ ನಾವು ಮಾಡ್ತಿದ್ದೇವೆ. ನನಗೆಲ್ಲ ಬಂದಿದ್ದು ನನಗೆ ಭಾಳ ಖುಷಿಯಾಗಿದೆ. ಎಲ್ಲ ನಮ್ಮ ಮುಖ ಪರಿವಾರ ಇಲ್ಲ ಇದಕ್ಕೆ ಎಲ್ಲ ಭಾಳ ನಮಗೆ ಸಹಕಾರ ಕೊಟ್ಟಾರೆ ಎಲ್ಲರೂ. ಇವತ್ತು ಮುಕ್ಕಾಗದ ಅನುಬಂಧ ಒಂದು ಕುಟುಂಬೋತ್ಸವ ಮುಕ್ಕ ಪರಿವಾರದ ತಂಡದಿಂದ ಇವತ್ತು ಒಂದು ಬಹುಶಃ 5 ರಿಂದ 6 ಜನರೇಷನ್ಸ್ ಪೀಳಿಗೆಗೋಸ್ಕರ ಒಂದು ಕುಟುಂಬೋತ್ಸವ ಅಂತ ನಡೆಸ್ತಾ ಇದ್ದೀವಿ. ಇದನ್ನು ಬಂದ್ಬಿಟ್ಟು ಮಹೇಶ್ವರಿ ಭವನಲ್ಲಿ ಇವತ್ತು ಆಯೋಜಿಸಿದ್ದೀವಿ. ಇದ್ರ ಉದ್ದೇಶ ಏನಂದರೆ ನಮಗೆ ಮುಂದಿನ ಪೀಳಿಗೆಗಳಿಗೆ ನಮ್ಮ ತಲತಲಾಂತರ ಯಾರ್ಯಾರಿದ್ದಾರೆ, ಯಾರಿದ್ರು ಏನು ಪ್ರತಿಯೊಂದು ಗೊತ್ತು ಕೂಡ ಇರಲ್ಲ ಅಂಥವ್ರಿಗೆ ಅವ್ರಿಗೋಸ್ಕರ ಒಂದು ಪರಿಚಯ ಮಾಡಬೇಕು. ನಮ್ಮ ಬಳಗ ಎಷ್ಟಿದೆ, ಎಷ್ಟು ದೊಡ್ಡದಿದೆ, ಎಲ್ಲೆಲ್ಲಿದ್ದಾರೆ ನಮ್ಮ ಬಳಗ ಬಾಂಧವರು, ಅವ್ರನ್ನೆಲ್ಲರನ್ನೂ ಒಗ್ಗಟ್ಟು ಮಾಡಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತಂದು ನಮ್ಮ ಮಾವರದು ಒಂದು ಇದು ಸಣ್ಣ ಪ್ರಯತ್ನ. ಅವ್ರ ಮಾತಿಗೆ ಕಿವಿ ಕೊಟ್ಟು ಇವತ್ತು ನಮ್ಮ ಬಳಗದವರೆಲ್ಲ ಪ್ರತಿಯೊಂದು ತುಂಬ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಸಿಕಿಂದ್ರಾಬಾದ, ಹುನಗುಂದ, ಬಳ್ಳಾರಿ, ಹೈದ್ರಾಬಾದು, ಒಬ್ಬರು ದುಬೈಯಿಂದ ಬರ್ತಾ ಇದ್ದಾರೆ, USA ಬಂದಿದ್ದಾರೆ. ಏನಂದರೆ ಅವ್ರು ಮಾಡಿದ ಪ್ರಯತ್ನಕ್ಕೆ ಇವರೆಲ್ಲರೂ ಸಪೋರ್ಟ್ ಕೊಟ್ಟಿರೋದ್ರಿಂದ ಈ ಈವೆಂಟ್ ಇವತ್ತು ಚೆನ್ನಾಗಿ ನಡೀತಾ ಇದೆ. ನಮಸ್ಕಾರ, ನನ್ನ ಹೆಸರು ಸ್ನೇಹಲ್ ಮುಕ್ಕ. ನಾ ಇವತ್ತು ನಮ್ಮ ಪರಿವಾರದು ಮುಕ್ಕ ಪರಿವಾರದು ಇವತ್ತು ಒಂದು ಕುಟುಂಬ ಉತ್ಸವ ಇದೆ. ಸೊ ನಾವು ಎಲ್ಲ ಕೋ-ಸಿಸ್ಟರ್ಸ್ ನಾವು ಭಾಳ ಎಕ್ಸೈಟೆಡ್ ಇದ್ದೀವಿ. ಸೊ ಇವತ್ತಿನ ಎಲ್ಲ ಪ್ರೋಗ್ರಾಮ್ಸ್ ಇದು ಫುಲ್ ಡೇ ಪ್ರೋಗ್ರಾಮ್ಸ್ ನಾವು ಎಲ್ಲ ಪ್ಲ್ಯಾನ್ ಮಾಡೀವಿ. ಸೊ ಇವತ್ತು ನಮ್ಮ ಟೋಟಲ್ 9 ಜನರೇಷನ್ಸ್ಲಿಂತು ಪೂರ ಎಲ್ಲರೂ ಬಂದಾರೆ. 9 ಫ್ಯಾಮಿಲೀಸ್ನಿಂತು ಎಲ್ಲರೂ ಬಂದಿದ್ದಾರೆ. 6 ಜನರೇಷನ್ಸ್ ಇದೆ. ಸೊ ಇಟ್ಸ್ ಅ ವೆರಿ ಬಿಗ್ ಫ್ಯಾಟ್ ಫ್ಯಾಮಿಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಫಾರ್ ಐ ಆಮ್ ದ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತಾ ಮುಕ್ಕ. ನಂಗೆ ಫಸ್ಟ್ ಆಫ್ ಆಲ್ ತುಂಬ ಪ್ರೌಡ್ ಆಗುತ್ತೆ ನಾ ಮುಕ್ಕ ಫ್ಯಾಮಿಲಿಗೆ ಸೇರಿದ್ದೀನಂತ. ಸೊ ಇವತ್ತು ಒಂದು ಮುಕ್ಕ ಪರಿವಾರದಿಂದ ಒಂದು ಗೆಟ್ ಟುಗೆದರ್ ಅಂತ ಹಮ್ಮಿಕೊಂಡಿದ್ದೀವಿ. ತುಂಬ ಖುಷಿಯಾಗುತ್ತೆ. ಎಷ್ಟೋ ಜನ ಬಂದಿದ್ದಾರೆ, ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ದೊಡ್ಡ ವಯಸ್ಸು ಅಂದರೆ ಅಪ್ ಟು ಹಿರಿಯರಿಂದ 80 ವರ್ಷದಿಂದ ಸಣ್ಣ ಚಿಕ್ಕ ಮಕ್ಕಳು 6 ವರ್ಷದವರೆಗೂ ಎಲ್ಲರೂ ಜನ ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ. 200-300 ಜನ ಬಂದಿದ್ದಾರೆ. ಇವ್ರನ್ನೆಲ್ಲ ನೋಡೋಣ ಎಲ್ಲರೂ ಹೇಗೆ ಆಟಾಡ್ತಾರೆ, ಏನು ಮನೋರಂಜನೆ ಮಾಡ್ತಾರೆ ಅಂತ. ಸೊ ನಂಗೆ ತುಂಬ ಪ್ರೌಡ್ ಇದೆ ನನಗೆ ಮುಕ್ಕ ಫ್ಯಾಮಿಲಿ ಅಂತ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಮುಕ್ಕ ಪರಿವಾರದ ದೊಡ್ಡ ಸೊಸಿ ವಿಜಯಶ್ರೀ ಮುಕ್ಕ. ನಾವು 9 ಜನರೇಷನಿಂದ ಮುಕ್ಕ ಪರಿವಾರದ ಗೆಟ್ ಟುಗೆದರ್ ಮಾಡ್ತಿದ್ದೀವಿ. ನಮ್ಮ ಕುಟುಂಬೋತ್ಸವ ಅಂತ ಮಾಡ್ತಿದ್ದೀವಿ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಈ ಸೆಲೆಬ್ರೇಷನ್ ಆಗಲಿ ಅಂತ ಆಶಿಸ್ತೇನೆ. ಜೈ ವಾಸವಿ. ನನ್ನ ಹೆಸರು ಸುಷ್ಮಾ ಮುಕ್ಕ. ಇವತ್ತು ನಾವು ಪರಿವಾರ ಕುಟುಂಬೋತ್ಸವ ಮಾಡ್ಲತ್ತಿದ್ದೇವೆ. ಇಲ್ಲಿ ನಾವು 6 ಜನರೇಷನ್ದಲ್ಲಿ ಇದ್ದೇವೆ. ಒಂದು ಪರಿವಾರಕ್ಕೆ ಒಂದೊಂದು ಡ್ರೆಸ್ ಕೋಡ್ ಕೊಟ್ಟಿದ್ದೇವೆ. ಇವತ್ತಿದು ಗೆಟ್ ಟುಗೆದರ್ ಭಾಳ ಸಂಭ್ರಮದಿಂದ ನಡೀತಿದೆ. ನಮ್ಮ ಹಿರಿಯರಿಗೆ ನಾವು ತುಂಬ ಧನ್ಯವಾದಗಳು ಅನ್ಬೇಕು. ಇದು ಕುಟುಂಬೋತ್ಸವ ನಡೆಸ್ಕೊತಿದ್ದಾರೆ ಅಂತೆ. ನಾವು ಇದರಲ್ಲಿ ಭಾಗವಾಗಿದ್ದೇವೆ ಅಂತೆ ತುಂಬ ಸಂತೋಷ ಆಗುತ್ತಿದೆ. ಮತ್ತು ಅವರು ಹಿರಿಯರು ತುಂಬ ನಮ್ಗೆ ಸಪೋರ್ಟ ಮಾಡುತ್ತಾ ಇದ್ದಾರೆ. ಇದರಲ್ಲಿ ನಮ್ಗೆ ಏನಿಸ್ತದೆ, ಒಗ್ಗಟ್ಟಲ್ಲಿ ಬಲವಿದ ಅಂತ ಅನ್ಸ್ತದೆ, ನಾವೇನು ಮಾಡಬಹುದು ಅಂತ. ನನ್ನ ಹೆಸರು ಅಶ್ವಿನಿ ಮುಕ್ಕ. ನಾ ರಮೇಶ್ ಮುಕ್ಕ ಅವ್ರ ಸೊಸೆ ಇದ್ದೀನಿ. ಇದು ಮುಕ್ಕ ಪರಿವಾರದ ಕುಟುಂಬೋತ್ಸವ ನಡೆಸ್ತಾ ಇದ್ವಿ. ಎಲ್ಲರೂ ಎಂಜಾಯ್ ಮಾಡಕತ್ತಾರ. ಈ ಫ್ಯಾಮ್ಲಿಗೆ ಸೊಸೆ ಅದೂ ಭಾಳ ಅದೃಷ್ಟ ಅದ. ಎಲ್ಲರೂ ಎಂಜಾಯ್ ಮಾಡಬೇಕು. ಎಲ್ಲರೂ ದೂರದಿಂದ ಬಂದಾರ. ಎಲ್ಲರೂ ಎಂಜಾಯ್ ಮಾಡಬೇಕು. ಮಕ್ಕಳು ಸೊಸೆದವರು ಮರಿ ಮೊಮ್ಮಕ್ಕಳು ಎಲ್ಲರೂ ಬಂದಿದಾರ. ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕಲಾಮಂಡಲದಲ್ಲಿ ಬಿ ಶ್ಯಾಮ್ ಸುಂದರ್ ಸಾಹೇಬರ 117ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು.
ಕರ್ನಾಟಕ ಸಮತಾ ಸೈನಿಕ ದಳ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಬಿ ಶ್ಯಾಮ್ ಸುಂದರ್ ಸಾಹೇಬರ 117ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವು ದಿನಾಂಕ 28 ಡಿಸೆಂಬರ್ 2025 ರವಿವಾರದಂದು ಬೆಳಗ್ಗೆ 11:45 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಲದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಸಮಾಜ ಕಲ್ಯಾಣ ಇಲಾಖೆ ಹುಮನಾಬಾದ್ನ ಗ್ರೇಡ್ 1 ಸಹಾಯಕ ನಿರ್ದೇಶಕರಾದ ನಿಂಗರಾಜ್ ಅರಸ್, ಮಹಾನಗರ ಪಾಲಿಕೆ ಕಲಬುರಗಿಯ ವಲಯ ಆಯುಕ್ತರಾದ ಗೌತಮ್ ಕಾಂಬಳೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ಸಮತಾ ಸೈನಿಕ ದಳ ಕಲಬುರಗಿಯ ರಾಜ್ಯ ಉಪಾಧ್ಯಕ್ಷರಾದ ಸಂಜೀವ್ ಟಿ ಮಾಲೆ ವಹಿಸಿದ್ದರು. ಮುಖ್ಯ ಭಾಷಣಕಾರರಾಗಿ ಕಲಬುರಗಿಯ ಸಮಾಜ ಚಿಂತಕರಾದ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್, ಕಲಬುರಗಿಯ ನಿವೃತ್ತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದೇವೇಂದ್ರಪ್ಪ ಕಮಲಾಪುರ್ಕರ್, ನೃಪತುಂಗ ಪತ್ರಿಕೆಯ ಸಂಪಾದಕರಾದ ಶಿವರಾಯ ದೊಡ್ಡಮನಿ, ಜಿಲ್ಲಾಧ್ಯಕ್ಷರಾದ ಈರಣ್ಣ ಜಾನೆ, ರಾಜ್ಯ ಗೌರವಾಧ್ಯಕ್ಷರಾದ ಶಂಕರ್ ಫಿರಂಗೆ, ರಾಜ್ಯ ಸಹ ಗೌರವಾಧ್ಯಕ್ಷರಾದ ಪೃಥ್ವಿರಾಜ್ ಕೆ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿಗಳಾದ ಜಯಶಂಕರ್ ಹಾಗೂ ಬಿ ಶ್ಯಾಮ್ ಸುಂದರ್ ಪ್ರೌಢಶಾಲೆ ಕಲಬುರಗಿಯ ಸಹ ಶಿಕ್ಷಕರಾದ ಸೀಮಾ ಜೆ ಮೂಲಭಾರತಿ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಚಿಂಚೋಳಿಯ ಸಹಕಾರ ಇಲಾಖೆಯ ಅಧಿಕಾರಿಗಳಾದ ಜೀವನ್ ಕುಮಾರ್ ಧನ್ಕರ್, ಬೆಂಗಳೂರಿನ ಜಲಮಂಡಳಿಯ ನಿವೃತ್ತ ಹೆಚ್ಚುವರಿ ಮುಖ್ಯ ಇಂಜಿನಿಯರ್ RS ಕೋಟೆಕರ್ ಆಗಮಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಪ್ಪರಾವ್ ಭಾವಿಮನಿ ಸ್ವಾಗತಿಸಿದರು. ದಲಿತ ಯುವ ನಾಯಕರಾದ ಮಿಲಿಂದ್ ಕಣ್ಮಸ್ ನಿರೂಪಣೆ ಮಾಡಿದರು. ಜಿಲ್ಲಾ ಕಾನೂನು ಸಲಹೆಗಾರರಾದ ಮಹಾದೇವ್ ನಾಟಿಕಾರ್ ವಂದನಾರ್ಪಣೆ ಮಾಡಿದರು. ವಿಶೇಷ ಆಹ್ವಾನಿತರಾಗಿ ಕೋಲಿ ಕಟ್ಟಡ ಕಾರ್ಮಿಕರ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಉದ್ದಾ, ಹಿರಿಯ ಸಲಹೆಗಾರರಾದ ಅಮೃತರಾವ್ ನಾಯ್ಕೋಡಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಉದಯ್ಕರ್, ಮಹಿಳಾ ಘಟಕ ತಾಲೂಕಾ ಅಧ್ಯಕ್ಷರಾದ ಇಂದುಬಾಯಿ ಭರತನೂರ್, ಕಲಬುರಗಿ ತಾಲೂಕಾ ಅಧ್ಯಕ್ಷರಾದ ಶರಣು ಕಡಗಂಚಿ, ಸೇಡಂ ತಾಲೂಕಾ ಅಧ್ಯಕ್ಷರಾದ ಕತಲಪ್ಪ ಕಟ್ಟಿಮನಿ, ಮಹಿಳಾ ಘಟಕ ನಗರ ಸಮಿತಿಯ ಉಪಾಧ್ಯಕ್ಷರಾದ ಪದ್ಮಾವತಿ ಅಟ್ಟೂರ್, ಕಲಬುರಗಿಯ ಸಾಹಿತಿಗಳಾದ ಬಾಬುರಾವ್ ಕಾಂಬಳೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶಿವಮೂರ್ತಿ ಬಳಿ ಚಕ್ರವರ್ತಿ, ಜಯಾನಂದ್ ಕೊಳ್ಳೂರ್, ಸೂರ್ಯಕಾಂತ್ ಅಂಬಲಗಿ, ವಿಜಯ್ ಕುಮಾರ್ ಸಾವಳಗಿ, ಶಿವಕುಮಾರ್ ಹೋಲ್ಡ್ಕರ್, VH ವಾಲಿಕರ್ ಸೇರಿದಂತೆ ಸೂರ್ಯಕಾಂತ್ ಅಂಬಲಗಿ ಉಪಸ್ಥಿತರಿದ್ದರು. ಅಂಬೇಡ್ಕರ್ ಅವರನ್ನ ನಾವೆಷ್ಟು ಸಂವಿಧಾನ ಪಿತಾಮಹ ಅಂತ ಕರ್ಕೊಂಡು ಗೌರವಿಸ್ತೀವಿ, ಅಷ್ಟೇ ಗೌರವವನ್ನು ಸಹ ನಾವು ಶ್ಯಾಮ್ ಸುಂದರ್ ಸಾಹೇಬರಿಗೆ ಸಹ ನಾವು ನಡ್ಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಒಂದು ನಮ್ಮ ಸಮಾಜದ ಎರಡು ಕಣ್ಣುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ ಅಂಬೇಡ್ಕರ್ ಅವರು, ಇನ್ನೊಂದು ಕಡೆ ಶ್ಯಾಮ್ ಸುಂದರ್ ಸಾಹೇಬರು ನಮ್ಮ ಸಮಾಜದ ಕಣ್ಣು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ಯಾಮ್ ಸುಂದರ್ ಅವರು ಸಮಾಜಮುಖಿ ವ್ಯಕ್ತಿತ್ವ, ಚಿಂತನೆ ಬಹಳ ಮಹತ್ವಪೂರ್ಣವಾಗಿತ್ತು. ಅವರು ಬರೀ ತಮ್ಮ ಜೀವನವನ್ನ ತಮಗಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಎಲ್ಲೂ ಅವರು ಇಡೀ ಸಮಾಜದ ಸಮುದಾಯದ ಪ್ರತಿಯೊಬ್ಬರ ಏಳಿಗೆಗಾಗಿ ಇಡೀ ತಮ್ಮ ಜೀವನವನ್ನು ಶ್ಯಾಮ್ ಸುಂದರ್ ಸಾಹೇಬರು ಶ್ರಮಿಸಿದರು. ನಾವು ಬರೀ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕು, ಸಾಮಾಜಿಕ ಚಿಂತನೆಯನ್ನು ಮಾಡಬೇಕು, ಸಾಮಾಜಿಕ ನ್ಯಾಯ ಅಂತ ಚಿಂತೆ ನಾವು ಮಾತಾಡ್ತೀವಿ. ಅಂಥದ್ದನ್ನು ಕೊಡಿಸುವುದರಲ್ಲಿ ಶ್ಯಾಮ್ ಸುಂದರ್ ಸಾಹೇಬರ ಪಾತ್ರ ಬಹಳ ಹಿರಿದಾಗಿತ್ತು ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತು. ಅವರು ವಿಧಾನಸಭೆಯ ಸದಸ್ಯರಾಗಿ, ಕಾನೂನು ಪದವೀಧರರಾಗಿ ಶೋಷಿತ ಸಮುದಾಯದವರನ್ನ ಮೇಲೆ ಎತ್ತಲಿಕ್ಕೆ ಬಹಳ ಮಹತ್ವಪೂರ್ಣ ಕೆಲಸವನ್ನು ಅವತ್ತು ಮಾಡಿಕೊಂಡು ಬಂದರು. ಇವತ್ತು ನಾವೇನಾದರೂ ಒಂದಿಷ್ಟು ಶೋಷಣೆಯಿಂದ ಮುಕ್ತರಾಗಿದ್ದೀವಿ ಅಂತಂದ್ರೆ ಅದು ಎಲ್ಲ ಶ್ರೇಯಸ್ಸು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲಿಸ್ತದೆ, ನಂತರ ಶ್ಯಾಮ್ ಸುಂದರ್ ಸಾಹೇಬ್ ಸಲ್ಲಿಸಿದ್ದೆ. ಯಾಕಂದರೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂತಂದ್ರೆ ನಾವು ಬರೀ ಶ್ಯಾಮ್ ಸುಂದರ್ ಅವರ ಜೀವನ ಅಂತಂತಂದ್ರೆ ನಮಗದೊಂದು ದಾರಿ ದೀಪ ಇದ್ದಂತೆ, ಮಾರ್ಗದರ್ಶನ. ಅವ್ರ ಜೀವನವನ್ನ ಅರ್ಥ ಮಾಡಿಕೊಂಡು ನಾವು ನಡೆದೇವಂತಂದ್ರೆ ಖಂಡಿತವಾಗ್ಲೂ ನಾವು ಹೊಸ ಸಮಾಜವನ್ನ, ಸದೃಢ ಸಮಾಜವನ್ನ ಮತ್ತು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself.
Arujava, where ancient wisdom meets modern wellness. ರಾಗ ಶೈಕ್ಷಣಿಕ ಮತ್ತು ದತ್ತಿ ಟ್ರಸ್ಟ್ ವತಿಯಿಂದ ಪ್ರೊಫೆಸರ್ ಆರ್.ಕೆ. ಹುಡುಗಿಯವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಇವತ್ತಿಗೆ 140 ವರ್ಷಗಳಾದವು. ಈ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಈ ನನ್ನ ಗೆಳೆಯರು ಅಬ್ದುಲ್ ಹಸೀಬ್ ನುಮಾನ್, ಶಮ್ಸ್ ತಬ್ರೀಜ್, ಇವರು IT ಪ್ರೊಫೆಷ್ನಲ್ ಇದ್ದಾರೆ, ಅಹಮದ್ ಖಾನ್ ವಕೀಲರಿದ್ದಾರೆ. ಇವರು ಈ ದಿನ ಕಾಂಗ್ರೆಸ್ನ ಹುಟ್ಟು, ಬೆಳವಣಿಗೆ, ಅದರ ಸೇವೆ, ಅದರ ಸಾಧನೆ, ಅದು ನಡೆದು ಬಂದಂಥ ಬಗೆ, ಅದರ ಹಿರಿಮೆ ಗರಿಮೆ, ಅದರ ಸೆಟ್ಬ್ಯಾಕ್, ಅದರ ಒಡಕುಗಳ ಬಗ್ಗೆ ಭಾಳ ದೀರ್ಘವಾಗಿ ಮಂಡಿಸೋದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಕಾಂಗ್ರೆಸ್ಸಿನ ಹಿರಿಮೆಯನ್ನು ಎತ್ತಿ ಹೇಳ್ತಕ್ಕಂಥ ಒಂದು ಪುಸ್ತಕವನ್ನು ಈ ದಿನ ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ನಾನು ಆ ಪುಸ್ತಕವನ್ನು ಲಾಂಚ್ ಮಾಡಲಿಕ್ಕೆ ಬಂದಿದ್ದೀನಿ. ನಾನು ಕಾಂಗ್ರೆಸ್ಸಿನ ಸದಸ್ಯ ಅಲ್ಲ, ಆದರೆ ಕಾಂಗ್ರೆಸ್ಸಿನ ಈ ಕಾರ್ಯಕ್ರಮದಲ್ಲಿ ಅಸೋಸಿಯೇಟ್ ಮಾಡಿಕೊಳ್ಳಿಕ್ಕೆ ಒಂದು ಕಾರಣ ಇದೆ. ಕಾಂಗ್ರೆಸ್ 140 ವರ್ಷಗಳ ಹಿಂದೆ A.O. ಹ್ಯೂಮ್ ಅಂದರೆ ಆಲನ್ ಆಕ್ಟೇವಿಯನ್ ಹ್ಯೂಮ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ICS ಅಧಿಕಾರಿ, ಅದು ರಿಟೈರ್ ಆಗಿದ ಮೇಲೆ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದ್ದ. ಅವ್ರ ಜೊತೆಗೆ W.C. ಬ್ಯಾನರ್ಜಿ ಇದ್ದರು, ಮತ್ತು ದಾದಾಬಾಯಿ ನವರೋಜಿ ಅವರಿದ್ದರು. ಅವರೆಲ್ಲ ಕೂಡಿಕೊಂಡು ಅವಾಗೆ ಶುರು ಮಾಡಿದರು. ಮತ್ತು ಆವಾಗ ಶುರು ಮಾಡಿದಾಗೆ ಕಾಂಗ್ರೆಸ್ಸಿನ ಉದ್ದೇಶ ಸ್ವಾತಂತ್ರ್ಯದ ಹೋರಾಟ ಮಾಡೋದಾಗಿರಲಿಲ್ಲ. ಒಂದು ಎಜುಕೇಟೆಡ್ ಜನ ಬ್ರಿಟಿಷರ ಜೊತೆಗೆ ಒಂದು ಡಯಲಾಗ್ ನಡೆಸೋ ಸಲುವಾಗಿ, ಅನೇಕ ಅವಕಾಶಗಳ ಸಲುವಾಗಿ, ಸಂವಾದ ನಡೆಸೋ ಸಲುವಾಗಿ ಹುಟ್ಕೊಂಡಂಥ ಸಂಸ್ಥೆ ಅದು. ಆನಂತರ ಬರ್ತಾ ಬರ್ತಾ ಅದು ತನ್ನ ವ್ಯಾಪ್ತಿಯನ್ನು, ತನ್ನ ನೆಲೆಗಟ್ಟಿನ ವೈಶಾಲ್ಯವನ್ನು ಹೆಚ್ಚು ಮಾಡಿಕೊಂಡು ಸ್ವಾತಂತ್ರ್ಯ ಹೋರಾಟದ ಒಂದು ಉದ್ದೇಶವನ್ನು ತನ್ನ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ತದೆ. ಹಾಗಾಗಿ ಮುಂದೆ ಅದು ಈ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿತು. ಅಂಥ ಒಂದು ಸಂಘಟನೆ ಕೆಲಸ ಮಾಡುವಾಗ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ, ಅದು ಹುಟ್ಕೊಂಡದ್ದು ಕೂಡ ಬಾಂಬೆಯಲ್ಲಿಯೇ, ಅದರ ಉದ್ಘಾಟನಾ ಕಾರ್ಯಕ್ರಮ ಪುಣಾದಾಗ ಆಗಬೇಕು ಅಂತ ಇತ್ತು. ಆದರೆ ಆಗಲಿಲ್ಲ, ಯಾಕಂದರೆ ಆ ಟೈಮಿನಾಗೆ ಪುಣಾದಾಗೆ ಕಾಲ್ರಾ ಬಂದಿತ್ತು. ಆ ಕಾರಣಕ್ಕಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಬಾಂಬೆಯಲ್ಲಿ ಅದರ ಉದ್ಘಾಟನೆ ಮಾಡಿದರು. ಉದ್ಘಾಟನೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದ ಒಳ್ಳೆಯ ಚಿಂತಕರೇ ಇದ್ದರು. ಆದರೆ ಆ ನಂತರ ಬರ್ತಾ ಬರ್ತಾ ನಿಮಗೆ ಗೊತ್ತಿದೆ, ಬಿಫೋರ್ ಇಂಡಿಪೆಂಡೆನ್ಸ್ ಲಿಟ್ರಸಿ ಭಾಳ ಕಮ್ಮಿ ಇತ್ತು, 11% ಲಿಟ್ರಸಿ ಇದ್ದಿಲ್ಲ. ಅಂಥದ್ರೊಳಗೆ ಯಾರ್ಯಾರು ಲಿಟ್ರೇಟ್ ಇದ್ದಾರೋ, ಹೈಲಿ ಎಜುಕೇಟೆಡ್ ಇದ್ದಾರೋ ಅಂಥವ್ರು ಮಾತ್ರ ಕಾಂಗ್ರೆಸ್ನಾಗೆ ಸೇರಿಕೊಂಡು ಕಾಂಗ್ರೆಸ್ ಆಂದೋಲನವನ್ನು ಮುಂದುವರೆಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ವತಿಯಿಂದ ನಂದಕುಮಾರ್ ಮಾಲಿಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನಾಯಕ ತಳವಾರ ಜಾತಿಯ ಬಗ್ಗೆ ಸುಳ್ಳನ್ನು ಸತ್ಯ ಮಾಡಲು ಹೊರಟ ಕೆಲ ಮುಖಂಡರ ನಡೆಯು ಹಾಸ್ಯಾಸ್ಪದವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ವಿಭಾಗೀಯ ಅಧ್ಯಕ್ಷರು ಹಾಗೂ ಮಾಜಿ ಉಪಮಹಾಪೌರರಾದ ನಂದಕುಮಾರ್ ಮಾಲಿಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ SC/ST ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರವಣಕುಮಾರ್ ಡಿ ನಾಯಕ್, ಜಿಲ್ಲಾಧ್ಯಕ್ಷರಾದ ಶರಣು ಸುಬೇದಾರ್, ಗೌರವಾಧ್ಯಕ್ಷರಾದ ಬಾಬುರಾವ್ ಬಡಿಗೇರ್, ಸಮಾಜದ ಮುಖಂಡರಾದ ರಾಮು ನಾಯಕ್, ಗುರಣ್ಣ ಬಡಿಗೇರ್, ಚಿತ್ತಾಪುರ ತಾಲೂಕಾಧ್ಯಕ್ಷರಾದ ಭೀಮರಾವ್ ದೊರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಮಾಜದ ಮುಖಂಡರಾಗಿರ್ತಕ್ಕಂಥ ಬಾಬುರಾವ್ ಚಿಂಚನ್ಸೂರು ಮಾಜಿ ಮಂತ್ರಿಗಳು ಮತ್ತು ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾಗಿದ್ದ ತಿಪ್ಪಣ್ಣ ಕಂಕನೂರು ಇನ್ನಿತರರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಅವರು ಕೋಲಿ ST ಹೋರಾಟ ಸಮಿತಿ ಮಾಡಲಿ ಅಂತ ಹೋರಾಟ ನಮ್ಮದು ಕೂಡ ಬೆಂಬಲ ಇದೆ. ಅವರು ಕೂಡ ಹಿಂದುಳಿದ ಸಮಾಜದಲ್ಲಿದ್ದಾರೆ. ಯಾಕಂದರೆ ST ಕೇವಲ ನಮ್ಮ ಸ್ವತ್ತಲ್ಲ, ಯಾರು ಅವ್ರಿಗೆ ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ ಆ ಒಂದು ಬರವರ್ಗಕ್ಕೆ ಬರಲಿ ಅಂತಕ್ಕಂಥದ್ದು ನಮ್ಮದು ಕೂಡ ಇದೆ. ಆದರೆ ಈ ಅವರು ಮುಖ್ಯಾಂಶಗಳೇನಿತ್ತಂದ್ರೆ ಇದುವರೆಗೆ ಸುಮಾರು 2 ವರ್ಷಗಳಿಂದ ಏನು ತಡೆ ಹಿಡಿದ್ರು ಇಲ್ಲಿ ಈ ತಳವಾರ ಸರ್ಟಿಫಿಕೇಟನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೊಡ್ತಾಯಿಲ್ಲ. ವಿಶೇಷವಾಗಿ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ
ಸುಳ್ಳು ಜಾತಿ ಪತ್ರ ಕೊಡ್ತಾ ಇಲ್ಲ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಆ ವಿಷಯವಾಗಿ ಮೊನ್ನೆ ಬೆಳಗಾವಿಯಲ್ಲಿ ಒಂದು ಸಭೆ ಆಯಿತು. ಇವರೆಲ್ಲರೂ ಇದರಲ್ಲಿ ಜಾರಕಿಹೊಳಿ ಇದ್ದರು, ಇವರಿದ್ದರು, ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ. ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ತಮಗೆ ನಿನ್ನೆ ಒಂದು ಇದು ತೋರಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ, ಆದೇಶ ಅಲ್ಲ ಏನಂದರೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದು ಸರ್ಕಾರದ ಆದೇಶನಲ್ರಿ, ಸುತ್ತೋಲಿನೂ ಅಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನಂತಂದ್ರೆ ಇದರಲ್ಲಿ 1, 2, 3, 4 ಮ್ಯಾಗ ಉಲ್ಲೇಖ ಇದೆ. ಇವು 4 ಉಲ್ಲೇಖಗಳು ಸರ್ಕಾರ ಏನು ಮಾಡಿದೆ ಸುತ್ತೋಲೆಗಳನ್ನ, ಅದನ್ನು ಪರಿಪಾಲನೆ ಮಾಡಿರಿ ಅಂತಕ್ಕಂಥದ್ದು ಡೈರೆಕ್ಟರ್ DC ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್ಕಾರ. ಬಟ್ ನಮ್ಮ ಮುಖಂಡರು ಹೇಳ್ತಾರೆ ಇಲ್ಲ ಆದೇಶ ಮಾಡಿದ್ದಾರೆ, ನಮ್ಗೆ ತಡೆ ಹಿಡಿಯತಕ್ಕಂಥ ಎಲ್ಲ ಸರ್ಟಿಫಿಕೇಟ್ ಕೊಡ್ರಿ ಅಂತಕ್ಕಂಥದ್ದು ಇಲ್ಲ, ಸುಳ್ಳು. ಹೀಗಾಗಿ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೀನಿ, ನಾಯಕರುಗಳೇ, ತಾವು ವಿಧಾನ ಪರಿಷತ್ನಲ್ಲಿ ಕುಂತು ಮಾತನಾಡತಂಥವ್ರು ಯಾವುದೇ ವಿಷಯವನ್ನು ಸರ್ಕಾರದ ಸುತ್ತೋಲೆಗಳನ್ನು ಆದೇಶಗಳನ್ನು ತಿರುಚಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕೆಲಸ ದಯವಿಟ್ಟು ಮಾಡಿಬಿಡ್ರಿ. ತಮ್ಮ ಮಾಧ್ಯಮ ಮುಖಾಂತರ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೇನೆ. ಆದ್ದರಿಂದ ಸರ್ಕಾರದ ತಮ್ಮೆಲ್ಲರಿಗೂ ಕೊಟ್ಟಿದ್ದೀನಿ ಕಾಪಿ. ಪಕ್ಷ ಮತ್ತು ಸರ್ಕಾರದ ಕರೆಕ್ಟ್ ಇದೆ ಸರ್, ಪಕ್ಷ ನಿರ್ಧಾರ ಮತ್ತು ಸರ್ಕಾರ ನಿರ್ಧಾರ ಕರೆಕ್ಟ್ ಇದೆ. ಇಲ್ಲಿ ಕೆಲವು ಜನ ಗೊಂದಲ ಸೃಷ್ಟಿ ಮಾಡಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಇಲ್ಲಿ ಏನಾಗಿದೆ ಸರ್ ಅಂದ್ರೆ 2014ರಲ್ಲಿ ಲಾಸ್ಟ್ ನಿಮ್ಗೊಂದು ಇದು ಕಾಪಿ ಹಾಕ್ತೀನಿ ಸರ್. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಸರ್. ಏನಂದ್ರೆ 2014 ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ನಾಯಕ ಜನಾಂಗದ ಪರ್ಯಾಯ ಪದ ಅದು ಬಿಟ್ಟು ಹೋದಂಥ ಪದ ತಳವಾರ ಮತ್ತು ಪರಿವಾರ, ಇವು ಸಿನಿಮೆಸಾಪ್ ನಾಯಕ ಕಮ್ಯುನಿಟಿ ಅಂತೇಳಿ ಕ್ಯಾಬಿನೆಟ್ ರಿಕಮೆಂಡ್ ಆಗಿ ಅದು ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರಕ್ಕೆ ಹೋಗಿ 2020ರಲ್ಲಿ ಅದು ಆರ್ಡರ್ ಆಗಿ ಬಂದಿದೆ ಸರ್. ಬಟ್ ಒಂದೇನು ತಪ್ಪಾಯ್ತಂದ್ರೆ ಇಲ್ಲಿ 2023ಕ್ಕೆ ಚುನಾವಣೆ ನಿಮಿತ್ತವಾಗಿ ಬರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅದು ಮಿಸ್ಗೈಡ್ ಮಾಡಿಕೊಂಡ್ರು. ತಳವಾರ ಅಂದಾಗ ಎಲ್ಲ ತಳವಾರ ಸರ್. ಈಗ ಕುರುಬ ಜನಾಂಗದಲ್ಲಿ ಕೂಡ ತಳವಾರಿದ್ದಾರೆ, ಮುಸ್ಲಿಂ ಜನಾಂಗದಲ್ಲಿ ಕೂಡ ತಳವಾರಿದ್ದಾರೆ. ತಳವಾರ ಅದು ವೃತ್ತಿ ಸೂಚಕ ಅದು ಈ ಭಾಗದಲ್ಲಿ. ಡಿಸೆಂಬರ್ 30ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ ಗ್ರಾಮದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ವತಿಯಿಂದ ಸಕಲ ದೇಶಭಕ್ತರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ನ್ಯಾಯವಾದಿ ವೈಜನಾಥ್ ಝಳಕಿಯವರು ತಿಳಿಸಿದ್ದಾರೆ. ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ವತಿಯಿಂದ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ ಗ್ರಾಮದಲ್ಲಿ ದಿನಾಂಕ 30 ಡಿಸೆಂಬರ್ 2025ರಂದು ಸರ್ವಧರ್ಮ ಸಮಭಾವ ದೇಶವೇ ನಮ್ಮ ಮನೆ ದೇಶವೇ ನಮ್ಮ ಪರಿವಾರ ಸನ್ನತಿ ಗ್ರಾಮದಲ್ಲಿ ಭವ್ಯ ದಿವ್ಯ 2025 ಕೊನೆಯ ತಿಂಗಳ ಕೊನೆಯ ವರ್ಷ ಸಕಲ ದೇಶಭಕ್ತರ ಜಯಂತ್ಯೋತ್ಸವ, ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ವಿಶೇಷವಾಗಿ ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ವಕ್ತಾರರಾದ ಖ್ಯಾತ ನ್ಯಾಯವಾದಿಗಳಾದ ವೈಜನಾಥ್ ಎಸ್ ಝಳಕಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂದೇಶ್ ಪವಾರ್, ಜಯ ಕರ್ನಾಟಕ ಸಂಘಟನೆಯ ಮಲ್ಲಿಕಾರ್ಜುನ್ ಸಾರ್ವಾಡ್, ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್1ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ವರ್ಷದ ಕೊನೆಯ ದಿವಸ ಡಿಸೆಂಬರ್ 30 ನಾವು ಈ ವರ್ಷ ಕಳೀತಾ ಇದ್ದೇವೆ, ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಆ ಪ್ರಯುಕ್ತ ಈ ವರ್ಷದಲ್ಲಿ ಆಚರಣೆ ಮಾಡಲಾಗ್ತಿರುವ ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಹಾಗೂ ಸಮಸ್ತ ದೇಶಭಕ್ತರ ಜಯಂತ್ಯೋತ್ಸವ ಈ ಬಾರಿ ದಕ್ಷಿಣ ಭಾರತದ ಬೌದ್ಧ ಧರ್ಮದ ಪ್ರಚಾರದ ಪ್ರಮುಖ ಕೇಂದ್ರವಾಗಿದ್ದ ಆಗಿನ ಸಮಯದಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ನೆಲೆಸಿ ಹೋದಂಥ ನಾಡು ಚಂದ್ರಲಾ ಪರಮೇಶ್ವರಿ ದೇವಿಯ ದೇವಸ್ಥಾನ ಇರುವ ಸನ್ನತಿಯಲ್ಲಿ ಸಾಮ್ರಾಟ್ ಅಶೋಕ್ ಅವರ ಜಯಂತ್ಯೋತ್ಸವದೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸಲಾಗ್ತಾ ಇದೆ. ಯಾಕೆ ಈ ಒಂದು ಸನ್ನತಿಯಲ್ಲಿ ಡಿಸೆಂಬರ್ 30ಕ್ಕೆ ಈ ಒಂದು ಕಾರ್ಯಕ್ರಮ ವಿನೂತನವಾಗಿ ವಿಶೇಷಿತವಾಗಿ ಆಚರಿಸಲಾಗ್ತಾ ಇದೆ ಅಂದರೆ, ಎಷ್ಟೋ ಜನ ಮಹಾತ್ಮರು, ಸ್ವತಂತ್ರ ವೀರ ಯೋಧರು ತಮ್ಮ ತನು ಮನ ಧನ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಆ ಫಲವಾಗಿ ನಾವೆಲ್ಲರೂ ಇವತ್ತು ಸ್ವತಂತ್ರ ಭಾರತದಲ್ಲಿದ್ದೇವೆ. ಆದರೆ ದುರ್ದೈವ ಏನಪ್ಪ ಅಂದರೆ, ಕೆಲವು ಮಹಾನ್ ನಾಯಕರ ಮತ್ತು ವೀರ ಯೋಧರ ಬಗ್ಗೆ ನಮಗೆ ಪುಸ್ತಕದಲ್ಲಿ ಓದಲು ಸಿಗ್ತಾ ಇದೆ. ಆದರೆ ಇನ್ನು ಎಷ್ಟೋ ಜನರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಅದು ಶಿಕ್ಷಣದ ಕೊರತೆ ಆಗಿರಬಹುದು, ಆದರೆ ಪಠ್ಯ ಪುಸ್ತಕಗಳಲ್ಲಿ ಅವರ ಅಧ್ಯಯನ ನಡೆಸಿರುವುದ ಕೊರತೆ ಆಗಿರಬಹುದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ, ಇಡೀ ಬೌದ್ಧ ಧರ್ಮ ಇವತ್ತು ಶ್ರೀಲಂಕಾ ಸೇರಿದಂತೆ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳಲ್ಲಿ ಅತಿ ಪವಿತ್ರವಾಗಿ ಶ್ರೇಷ್ಠತೆಯಿಂದ ಪಾಲನೆ ಮಾಡಿದವರು ಸಿಗ್ತಾರೆ.
ಆದರೆ ಆ ಬೌದ್ಧ ಧರ್ಮಕ್ಕೆ ಕಳಿಂಗ ಯುದ್ಧ ಆದ ನಂತರ ಮನ ಪರಿವರ್ತನೆಗೊಂಡಂಥ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಅವರು ತಮ್ಮ ಮಗಳಾದ ಸಂಘಮಿತ್ರ ಅವರು ಕೂಡ್ಕೊಂಡು ಸನ್ನತ್ತಿಗೆ ಬಂದು ನೆಲೆಸಿ ಶಿಲಾಶಾಸನ ಮಾಡಿ ಇಲ್ಲಿಂದ ಶ್ರೀಲಂಕಾಕ್ಕೆ ಪಯಣ ಬೆಳೆಸಿದರು ಬಂಧುಗಳು. ಅಂಥ ಬೌದ್ಧ ಧರ್ಮ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಸ್ವೀಕರಿಸಿದರು. ಆದರೆ ಈ ದಕ್ಷಿಣ ಭಾರತದಿಂದಲೇ ಈ ಬೌದ್ಧ ಧರ್ಮದ ಒಂದು ಪ್ರಚಾರದ ಕ್ರಾಂತಿ ಆಗಿನ ಕಾಲದಲ್ಲಿ ನಡೆದಿತ್ತು ಎಂಬುದೇ ನಮ್ಮಲ್ಲೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ವಿಶೇಷವಾಗಿ ದೇಶದ ಒಂದು ರಾಷ್ಟ್ರ ಲಾಂಛನವಾಗಿರುವ ಅಶೋಕ ಚಕ್ರವರ್ತಿಯ ಒಂದು ಅಶೋಕ ಸ್ತಂಭದ ಪ್ರತೀಕವಾಗಿ ಅಶೋಕ ಒಂದು ಸಿಂಹದ ಒಂದು ಗುರುತು ನಮ್ಮ ರಾಷ್ಟ್ರ ಲಾಂಛನದಲ್ಲಿದೆ ಬಂಧುಗಳು. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸನ್ನತ್ತಿಯಿಂದಲೂ ಕೂಡ ಒಂದು ದೊಡ್ಡವಾದಂಥ ಒಂದು ಕೊಡುಗೆ ಇದೆ. ಯಾಕಪ್ಪ ಅಂದರೆ ಅಲ್ಲಿಯ ಶಿಲಾಶಾಸನಗಳು ನೋಡಿದಾಗ ಈಗಲೂ ಸಹಿತ ಗುರುತಾಗುತ್ತೆ. ಅಶೋಕ ಸ್ತಂಭಗಳ ಬಗ್ಗೆ ಕೆತ್ತನೆ ಇದೆ. ಅಶೋಕ ಚಕ್ರವರ್ತಿ ಶಾಂತಿ, ನೆಮ್ಮದಿ, ಏಕತೆ, ಸಹಬಾಳ್ವೆ ಇವುಗಳ ತತ್ವ ಸಿದ್ಧಾಂತದಡಿ ಸನ್ನತ್ತಿಯಲ್ಲಿ ಪ್ರಚಾರ ಮಾಡಿದ್ರು. ತದನಂತರ ಶ್ರೀಲಂಕಾಕ್ಕೆ ಹೋದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.